ಪ್ರಿಯ ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸೂಫಿನಾಡು ಸುದ್ದಿ ಚಾನೆಲ್. ಬೀದರ್ ಕೆಪಿಎಸ್ ಪ್ರೌಢಶಾಲೆಯಲ್ಲಿ ಡಾಕ್ಟರ್ ಸೈಲೆನ್ಸ್ ಆಸ್ಪತ್ರೆ ಸಹಯೋಗದೊಂದಿಗೆ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಏರ್ಪಡಿಸಲಾಯಿತು. ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಯಲ್ಲಿ ಆರೋಗ್ಯ ಪ್ರಮುಖ ಪಾತ್ರ ವಹಿಸುತ್ತದೆ. ಇದನ್ನು ಮನಗಂಡು ಬೀದರ್ನ ಸರ್ಕಾರಿ ಕೆಪಿಎಸ್ ಬಾಲಕರ ಮತ್ತು ಬಾಲಕಿಯರ ಪ್ರೌಢಶಾಲೆಯ ದೈಹಿಕ ಶಿಕ್ಷಕರಾದ ಕ್ಲೆಮೆಂಟ್ ರಾಜ್ ರವರು ಮುಖ್ಯ ಶಿಕ್ಷಕರ ಅನುಮತಿ ಪಡೆದು ಇವರು ಸಾಮಾಜಿಕ ಕಳಕಳಿಯಿಂದ ಸ್ವಇಚ್ಛೆಯಿಂದ ಉತ್ತಮ ದೃಷ್ಟಿ, ಉತ್ತಮ ಜೀವನ ಮತ್ತು ಸ್ವಚ್ಛ ಪ್ರಕಾಶಮಾನವಾದ ನಾಳೆಗಾಗಿ ಒಟ್ಟಾಗಿ ಕೆಲಸ ಮಾಡೋಣ ಎಂಬ ಆಶಯದೊಂದಿಗೆ ಈ ಶಿಬಿರ ಏರ್ಪಡಿಸಿದರು. ಈ ಶಿಬಿರದಲ್ಲಿ ನುರಿತ ಕಣ್ಣಿನ ತಜ್ಞ ವೈದ್ಯರ ತಂಡವು ಪಾಲ್ಗೊಂಡು ಉಚಿತವಾಗಿ ಕಣ್ಣಿನ ತಪಾಸಣೆ ನಡೆಸಿದರು. ದೃಷ್ಟಿ ದೋಷವಿರುವ ವಿದ್ಯಾರ್ಥಿಗಳಿಗೆ ಸೂಕ್ತ ಕನ್ನಡಕಗಳ ಬಳಕೆ ಬಗ್ಗೆ ಸಲಹೆ ನೀಡಿದರು ಮತ್ತು ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಕುರಿತು ವಿಶೇಷ ಅರಿವು ಮೂಡಿಸಿದರು. ಸರ್ಕಾರಿ ಕೆಪಿಎಸ್ ಬಾಲಕರ ಪ್ರೌಢಶಾಲೆಯ ಉಪ ಪ್ರಾಂಶುಪಾಲರಾದ ಜಗದೇವಿ ಭೋಸ್ಲೆ ಮತ್ತು ಸರ್ಕಾರಿ ಕೆಪಿಎಸ್ ಬಾಲಕಿಯರ ಪ್ರೌಢಶಾಲೆಯ ಉಪ ಪ್ರಾಂಶುಪಾಲರಾದ ಗುಂಡಪ್ಪ ಹುಡುಗಿರವರು ಮಾಧ್ಯಮದೊಂದಿಗೆ ಉಚಿತ ಕಣ್ಣಿನ ತಪಾಸಣೆ ಶಿಬಿರದ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಸರ್ಕಾರಿ ಕೆಪಿಎಸ್ ಪ್ರೌಢಶಾಲೆಯ ದೈಹಿಕ ಶಿಕ್ಷಕರಾದ ಕ್ಲೆಮೆಂಟ್ ರಾಜ್, ಶಿಕ್ಷಕರುಗಳಾದ ಅಂಜಲಿ ಅವರು, ಸತೀಶ್ ಬಿರಾದಾರ್, ದಿವ್ಯ ಪ್ರಿಯಾಂಕಾ, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ವಾಯ್ಸ್ ಬೀದರ್ನಲ್ಲಿ ನೇತ್ರ ತಪಾಸಣೆ, ಉಚಿತ ನೇತ್ರ ತಪಾಸಣೆ ನಡೀತಾ ಇದೆ. ಇದರಲ್ಲಿ ಸಹಕಾರ ನೀಡಿದಂಥ ನಮ್ಮ ಮೇಡಮ್ ಜಗದೇವ್ ಭೋಸ್ಲೆ ವೈಸ್ ಪ್ರಿನ್ಸಿಪಾಲ್ ಅವರಿಗೆ ಕೇಳ್ಕೊಂಡಾಗ ನೀವು ನಡೆಸ್ತೀವಿ ಅಂತ ಹೇಳಿ ಕೇಳ್ಕೊಂಡಾಗ ನಡೆಸಿದ ಸರ್ ಅಂತ ಖುಷಿಯಾಗಿ ಹೇಳಿದ್ದಾರೆ. ಅದೇ ರೀತಿ ಮಕ್ಕಳ ಒಂದು ಹಿತದೃಷ್ಟಿಯಿಂದ ಬಡ ಮಕ್ಕಳಿಗೋಸ್ಕರ ಈ ತಪಾಸಣೆ ಇಟ್ಟಿದ್ದೇವೆ. ಅದರಲ್ಲಿ ಚಸ್ಮಾ ಕೂಡ ಫ್ರೀ ಕೊಡ್ತೀವಿ. ಅನೇಕ ರೀತಿಯಿಂದ ಅವರಿಗೆ ಪ್ರತಿಯೊಂದು ಪರಿ ಬಂದರೆ ಏನೇನು ಬಂದು ಎಲ್ಲ ಟೆಸ್ಟ್ ಮಾಡಿ ಅವರಿಗೆ ಔಷಧನೂ ಒದಗಿಸ್ಕೊಡ್ತೇವೆ. ಈ ಒಂದು ತಪಾಸಣೆಯಿಂದ ಬಡ ಮಕ್ಕಳಿಗೆ ಭಾಳಷ್ಟು ಅನುಕೂಲ ಆಯಿತು ಅಂತ ಹೇಳಿ ಭಾವಿಸ್ತೀವಿ. ಚಶ್ಮಾ ಫ್ರೀದಾಗ ಕೊಡ್ತೇವೆ, ಮಕ್ಕಳಿಗೇನು ಫ್ರೀದಾಗ? ಮಕ್ಕಳಿಗೆ ಚಶ್ಮಾ ಎಲ್ಲ ಫ್ರೀ. ತಮ್ಮ ಹೆಸರು ಸರ್? ನನ್ನ ಹೆಸರು ಕ್ಲೆಮೆಂಟ್ ರಾಜ್, ದೈಹಿಕ ಶಿಕ್ಷಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಬಾಲಕರ ಪ್ರೌಢಶಾಲೆ ವಿಭಾಗ. ಉಚಿತ ನೇತ್ರ ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಡಾಕ್ಟರ್ ಸೈಲೆನ್ಸ್ ಆಸ್ಪತ್ರೆಯವರು ನಮ್ಮ ಶಾಲೆಗೆ ಬಂದು ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ನೇತ್ರದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಕಂಡುಕೊಂಡು ಆ ಸಮಸ್ಯೆಗೆ ಚಿಕಿತ್ಸೆಯನ್ನು ನೀಡುವುದರ ಮುಖಾಂತರ ಒಂದು ಒಳ್ಳೆಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆರೋಗ್ಯವೇ ಭಾಗ್ಯ ಅನ್ನುವಂಥ ಒಂದು ನಾಣ್ಣುಡಿಯಂತೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಕಣ್ಣು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಗ. ಈ ಅಂಗಕ್ಕೆ ಬೇಕಾಗಿರ್ತಕ್ಕಂಥ ಸಮಸ್ಯೆಯನ್ನು ಕಂಡುಕೊಂಡು ಆ ಮಕ್ಕಳಿಗೆ ಏನು ಸಮಸ್ಯೆ ಇದೆ ಅಂತಕ್ಕಂಥ ವಿಚಾರವನ್ನು ಚರ್ಚೆ ಮಾಡಿ ವೈದ್ಯರು ಆ ಮಕ್ಕಳಿಗೆ ಚಿಕಿತ್ಸೆಯನ್ನು ನೀಡೋದ್ರ ಮುಖಾಂತರ ಆ ಸಮಸ್ಯೆಗೆ ಬೇಕಾಗಿರ್ತಕ್ಕಂಥ ಉಚಿತ ಕನ್ನಡಕ ಆಗಿರ್ಬೋದು ಅಥವಾ ಇನ್ನೂ ಇತರ ಚಿಕಿತ್ಸೆಗಳು ಆಗಿರ್ಬೋದು, ಐ ಡ್ರಾಪ್ಸ್ ಆಗಿರ್ಬೋದು, ಇಂಥವೆಲ್ಲ ಒದಗಿಸ್ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿರ್ತಾರೆ. ಅದನ್ನು ನಮ್ಮ ಮಕ್ಕಳು ಕಲ್ಪಿಸಿಕೊಂಡು ತಾವು ಈ ಸೌಲಭ್ಯವನ್ನು ಪಡೆದುಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಶಾಲೆಯಲ್ಲಿ ನಮ್ಮದೇ ಆಗಿರ್ತಕ್ಕಂಥ ದೈಹಿಕ ಶಿಕ್ಷಕರು ಅವರ ಸ್ವಇಚ್ಛೆಯಿಂದ ಡಾಕ್ಟರ್ ಸೈಲೆನ್ಸ್ ಆಸ್ಪತ್ರೆಯವರ ಅನುಮತಿಯೊಂದಿಗೆ ಅವರನ್ನು ಮನವೊಲಿಸಿಕೊಂಡು ನಮ್ಮ ಶಾಲೆಗೆ ಕರೆದುಕೊಂಡು ಒಂದು ಉಚಿತವಾಗಿರ್ತಕ್ಕಂಥ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಇದು ನಮ್ಮ ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಕ್ಲೆಮೆಂಟ್ ರಾಜ್ ಅವರ ಒಂದು ಕೊಡುಗೆಯನ್ನು ಕೂಡ ನಾನು ಹೇಳ್ಬೋದು. ಇದರ ಜೊತೆಗೆ ಅವರಲ್ಲಿರ್ತಕ್ಕಂಥ ಮಕ್ಕಳ ಬಗ್ಗೆ ಆರೋಗ್ಯಕ್ಕೆ ಇರ್ತಕ್ಕಂಥ ಕಾಳಜಿ ಮತ್ತು ಇದು ಅಲ್ಲದೆ ಅವರ ಕುಟುಂಬದವರು ಕೂಡ ಇಷ್ಟೇ ಕಾಳಜಿ, ಸಾಮಾಜಿಕ ಕಾಳಜಿಯನ್ನು ಹೊಂದಿಕೊಂಡು ಬಹಳ ಕಳಕಳಿಯಿಂದ ಜನರಿಗೆ ಒಂದು ಉಚಿತವಾಗಿರ್ತಕ್ಕಂಥ ನೇತ್ರ ಶಿಬಿರನೂ ಕೂಡ ಅವರು ಮಾಡ್ತಾರೆ ಈ ಆಸ್ಪತ್ರೆಯ ನೇತೃತ್ವದಲ್ಲಿ. ಈ ಆಸ್ಪತ್ರೆ ಒಂದು ಜಿಲ್ಲೆಯಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಆಸ್ಪತ್ರೆ ಅಂತ ಹೆಸರು ಕೂಡ ಮಾಡಿಕೊಂಡಿರ್ತಕ್ಕಂಥ ಆಸ್ಪತ್ರೆಯಾಗಿದೆ. ಈ ಆಸ್ಪತ್ರೆಯ ಮುಖಾಂತರ ನಮ್ಮ ಶಾಲೆಯಲ್ಲಿ
ಶ್ರೀಯುತ ಕ್ಲೈಮೇಟ್ ರಾಜ್ ಅವರು ಈ ವೈದ್ಯರ ತಂಡವನ್ನು ಕರೆದುಕೊಂಡು ನಮ್ಮ ಮಕ್ಕಳಿಗೆ ಉಚಿತವಾಗಿರ್ತಕ್ಕಂಥ ಒಂದು ಚಿಕಿತ್ಸೆಯನ್ನು ಮತ್ತು ಶಿಬಿರದ ಒಂದು ರೈತವನ್ನು ಪಡೆದುಕೊಳ್ಳೋಕ್ಕಾಗಿ ಉಪಯುಕ್ತವನ್ನು ಮಾಡಿಕೊಳ್ಳೋದಕ್ಕಾಗಿ ಸೌಲಭ್ಯವನ್ನು ಮಕ್ಕಳು ಪಡೆದುಕೊಳ್ಳುವಂಥ ಉದ್ದೇಶದಿಂದ ಪ್ರಸಾದ್ ಕುಟುಂಬದವರು ಏನು ಕಾಳಜಿ ವಹಿಸಿರ್ತಕ್ಕಂಥ ಈ ಕಾಳಜಿ ನಾನು ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಜೊತೆಗೆ ಡಾಕ್ಟರ್ ಸೈಲೆನ್ಸ್ ಆಸ್ಪತ್ರೆಯವರಿಗೂ ಕೂಡ ನಾನು ತುಂಬ ಹೃದಯಪೂರ್ವಕ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಅವರ ಕೃತಜ್ಞತೆಗೆ ನಾನು ಆಭಾರಿಯಾಗಿರ್ತೇನೆ ಅಂತಕ್ಕಂಥ ಮಾತುಗಳನ್ನು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ತಮ್ಮ ಹೆಸರು ಮೇಡಮ್? ಜಗದೇವಿ ಭೋಸ್ಲೆ, ಉಪಪ್ರಾಂಶುಪಾಲರು, ಬಾಲಕರ ಪ್ರೌಢಶಾಲೆ ಬೀದರ್. ಜಿಲ್ಲೆಯಲ್ಲಿ ಕಣ್ಣಿನ ತಪಾಸಣೆಗೆ ಪ್ರಸಿದ್ಧವಾದ ಸಂಸ್ಥೆ ಎಂದರೆ ಸೈಲೆನ್ಸ್ ಸಂಸ್ಥೆ. ಬಡ ಮಕ್ಕಳಿಗಾಗಿ ಸಾಮಾಜಿಕ ಕಳಕಳಿಯಿಂದ ಸರ್ಕಾರಿ ಶಾಲೆಗಳಲ್ಲಿರುವಂತಹ ಮಕ್ಕಳಿಗೆ ಬಾಲಕರ ಕನ್ಯಾ ಪ್ರೌಢಶಾಲೆ ಮತ್ತು ಇಬ್ಬರಿಗೂ ಕಡೆಯಿಂದ ಒಂದು ವ್ಯವಸ್ಥಿತ ಒಂದು ಆಯೋಜನೆ ಮಾಡಿರೋದಕ್ಕಾಗಿ ಮೊದಲನೇ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮ ಸಂಸ್ಥೆಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಏಕೆಂದರೆ ಕಣ್ಣು ಅತ್ಯಂತ ಪವಿತ್ರವಾದಂಥ ದೇಹದ ಅಂಗ. ಅಂಥ ಒಂದು ಪರೀಕ್ಷೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದಕ್ಕೆ ಕ್ಲೈಮೇಟ್ ರಾಜ್ ಅವರಿಗಾಗಲಿ ಆ ಸಂಸ್ಥೆಯವರಿಗಾಗಲಿ ಅಭಿನಂದನಾದ ಕಾರ್ಯ ಮಾಡ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ತಮ್ಮ ಹೆಸರು? ನಾನು ಹುಡುಗೆ ಗುಂಡಪ್ಪ, ಬಾಲಕಿಯರ ಕನ್ಯಾ ಪ್ರೌಢಶಾಲೆಯ ಉಪಪ್ರಾಂಶುಪಾಲರಾಗಿ ಕರ್ತವ್ಯ. And it is very important to look after your eye health. आँखें का कुछ भी प्रॉब्लम है तो आपको मम्मा को बताना, पेरेंट्स को बताना, नहीं तो टीचर से आपके पास टीचर को अगर कुछ भी बोर्ड नहीं दिख रहा, नहीं तो कुछ प्रॉब्लम है आपके आँखें में, तो प्लीज़ ज़रूर किसी न किसी को भी बताना चाहिए. ये बहुत ज़रूरी है क्योंकि आप अभी डेवलपमेंट स्टेज में हैं और उसके बाद आँखें का कुछ प्रॉब्लम है तो कुछ थोड़ी कंडीशंस में ठीक नहीं कर सकते, बट इस स्टेज में ठीक कर सकते. ठीक है, इसीलिए खाना बहुत अच्छे से करना और कुछ भी प्रॉब्लम है तो प्लीज़ ज़रूर किसी ना किसी को भी बताना. ये आपका प्रॉब्लम ही नहीं है, ये आपका प्रॉब्लम है तो टीचर्स का भी प्रॉब्लम है, हमारा भी प्रॉब्लम है. ठीक है, एंड इट इज़ वेरी इंपॉर्टेंट फॉर यू गाइस टू प्लीज़ टेक केयर ऑफ योर हेल्थ. And we from Silence College of Optometry and in collaboration with Velmegna Eye Hospital under the Velmegna Good News Society are here to check your eyes. And साल में एक बार नहीं तो साल में 2 बार आँखें का चेकअप करवाना बहुत ज़रूरी है. प्लीज़ ये याद रख लीजिए. थैंक यू. उसको तो नंबर ज़्यादा है ना, नंबर ज़्यादा है. ಮುಖ ಮಾಡಿದ್ರೆ ಹೇಳು. ಒಂದು ಫೋಟೋ ತೆಗೆಯಮ್ಮ ಹಿಂಗೆ ಸಣ್ಣ ಮುಚ್ಚಿಬಿಟ್ಟ ಬಟ್ಟೆ ಕಾಣಿಸೇ ಬರ್ತದೆ. ಅದು ಒಂದೇ ऊपर है नीचे ऐसा बंद कर है.
ಮಾಡೋದು